Okay, so last class naga we had seen the second type of storage data type, that is the tuples concept in this case. So in class naga we are concentrating on the third type of storage type in this case, that is we are concentrating on something called as sets in this case. So sets antandra, this is also a third type of data type that is defined by the Python language in this case. ಇಲ್ಲಿ ಇದ್ರೊಳಗೆ ಏನಂತಂದ್ರೆ ಮಲ್ಟಿಪಲ್ ಐಟಮ್ಸ್ ಸ್ಟೋರ್ ಮಾಡಲಿಕ್ಕೆ ವಿತ್ ಒನ್ ಕಾಮನ್ ನೇಮ್, ಒಂದೇ ಒಂದು ವೇರಿಯಬಲ್ ನೇಮ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಡಿಕ್ಲೇರ್ ದ ಸೆಟ್ ಡೇಟಾ ಟೈಪ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ಸೆಟ್ಸ್ ಒಳಗೆ ಯಾವುದೇ ಒಂದು ಸೆಟ್ ಡಿಕ್ಲೇರ್ ಮಾಡಬೇಕು ಅಂತಂದರೆ ಇಟ್ ಈಸ್ ವೆರಿ ಸಿಂಪಲ್. ಲೈಕ್ ಸೆಟ್ ನೇಮ್ ಯೂಸ್ ಮಾಡ್ತೀವಿ, ಫಾಲೋಡ್ ಬೈ ಈಕ್ವಲ್ ಟು ಆ್ಯಂಡ್ ಫ್ಲವರ್ ಬ್ರ್ಯಾಕೆಟ್ಸ್ ಯೂಸ್ ಮಾಡಿಕೊಂಡು ಇನ್ಸೈಡ್ ದ ಫ್ಲವರ್ ಬ್ರ್ಯಾಕೆಟ್ಸ್ ವಿ ವಿಲ್ ಬಿ specifying the names in this case. Like inside this, let me save this program as I'll store this in my computer's DF drive, this E drive, Python programs. Inside this set example.py. ಸೊ ಯಾವುದೇ ಸೆಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಒಂದು ಸೆಟ್ ನೇಮ್ ಕೊಡ್ತೀವಿ ಈಕ್ವಲ್ ಟು ಫಾಲೋಡ್ ಬೈ ದ ಎಲಿಮೆಂಟ್ಸ್ ಇನ್ ದಿಸ್ ಕೇಸ್. ಸೊ ಎಲಿಮೆಂಟ್ 1 ಕಾಮಾ ಎಲಿಮೆಂಟ್ 2 ಕಾಮಾ ಎಲಿಮೆಂಟ್ 3 ಇಟ್ ಗೋಸ್ ಆನ್ ಇನ್ ದಿಸ್ ಕೇಸ್. ಸೊ ಈ ಟೈಪ್ನಾಗ ವಿ ಕ್ಯಾನ್ ಕ್ರಿಯೇಟ್ ದ ಸೆಟ್ ಇನ್ ದಿಸ್ ಕೇಸ್. ಈಗ ನೆಕ್ಸ್ಟ್ ಫಸ್ಟ್ ಕ್ವಶನ್ ಬರೋದು, ಸರ್ ವಾಟ್ ಈಸ್ ದ ಡಿಫರೆನ್ಸ್ ಅಗೇನ್ ಬಿಟ್ವೀನ್ ಎ ಸೆಟ್ ಆ್ಯಂಡ್ ಲಿಸ್ಟ್ ಆ್ಯಂಡ್ ಟಪಲ್ಸ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ಒನ್ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಟಪಲ್ಸ್ ಆ್ಯಂಡ್ ಲಿಸ್ಟ್ ಏನಂತಂದ್ರೆ ಅಲ್ಲಿ ಬ್ರಾಕೆಟ್ಸ್ ಯೂಸ್ ಮಾಡೋದು. ಲೈಕ್ ವೆನ್ ವಿ ಆರ್ ಯೂಸಿಂಗ್ ಅ ಲಿಸ್ಟ್ ವಿ ಮೇಕ್ ಯೂಸ್ ಆಫ್ ಅ ಸ್ಕ್ವೇರ್ ಬ್ರಾಕೆಟ್ಸ್, ವೆನ್ ವಿ ಆರ್ ಯೂಸಿಂಗ್ ದ ಟಪಲ್ಸ್ ವಿ ಮೇಕ್ ಯೂಸ್ ಆಫ್ ಸಿಂಪಲ್ ಬ್ರಾಕೆಟ್ಸ್. ಸೆಟ್ಸ್ ಬಂದಾಗ ದ ಡಿಫ್ರೆನ್ಸ್ ಇಸ್ ದ ಫ್ಲವರ್ ಬ್ರಾಕೆಟ್ ಇನ್ ದಿಸ್ ಕೇಸ್. ಸೊ ದಿಸ್ ಇಸ್ ಅ ಫಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ದ 3 ಟೈಪ್ಸ್ ಆಫ್ ಡೇಟಾ ಟೈಪ್ಸ್ ಇನ್ ದಿಸ್ ಕೇಸ್. ಸೆಕೆಂಡ್ ಡಿಫ್ರೆನ್ಸ್ ಬಂದು ಲಿಸ್ಟ್ ಮತ್ತು ಟಪಲ್ಸ್ನಾಗ ಲಿಸ್ಟ್ ಕ್ಯಾನ್ ಬಿ ಮಾಡಿಫೈಡ್, ಅಂದರೆ ಅದರೊಳಗೆ ನೀವು ಡೇಟಾನ ಚೇಂಜ್ ಮಾಡ್ಬೋದು. ಬಟ್ ಟಪಲ್ಸ್ನಾಗ ಯು ಕೆನಾಟ್ ಮಾಡಿಫೈ ದ ಡೇಟಾ ಇನ್ ದಿಸ್ ಕೇಸ್. ದ ಸೇಮ್ ರೂಲ್ ಈಸ್ ಅಪ್ಲಿಕೇಬಲ್ ಈವನ್ ಫಾರ್ ದ ಸೆಟ್ಸ್. ಸೆಟ್ ಒಳಗೆ ಇಟ್ ಈಸ್ ನಾಟ್ ಚೇಂಜಬಲ್, ಯು ಕೆನಾಟ್ ಚೇಂಜ್ ದ ಎಲಿಮೆಂಟ್ಸ್ ಇನ್ ದಿಸ್ ಕೇಸ್. ಒಂದು ಸೆಕೆಂಡ್ ಡಿಫ್ರೆನ್ಸ್ ಏನಪ್ಪ ಅಂತಂದ್ರೆ ಸೆಟ್ ಒಳಗೆ ಯು ಡೋಂಟ್ ಹ್ಯಾವ್ ಇಂಡೆಕ್ಸ್. ಸೊ ಅಲ್ಲಿ ನಾವು ಲಿಸ್ಟ್ನಾಗ ಮತ್ತು ಟಪಲ್ಸ್ನಾಗ ಏನು ಮಾಡ್ತಿದ್ವಿ, ಸ್ಕ್ವೇರ್ ಬ್ರಾಕೆಟ್ ಹಾಕಿ ನಾವು ಎಲಿಮೆಂಟ್ ಕೊಟ್ಟಿದ್ವಿ ಅಂತಂದ್ರೆ ನಾವು ವಿ ಕುಡ್ ರಿಟ್ರೀವ್ ದ ಇಂಡೆಕ್ಸ್ ಎಲಿಮೆಂಟ್. ಆದ್ರೆ ಇನ್ ಕೇಸ್ ಆಫ್ ಸೆಟ್ಸ್ ವಿ ಡೋಂಟ್ ಹ್ಯಾವ್ ದಟ್ ಪರ್ಟಿಕ್ಯುಲರ್ ಆಪ್ಷನ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ಯು ಕ್ಯಾನ್ ನಾಟ್ ಹ್ಯಾವ್ ಇಂಡೆಕ್ಸ್ ನಂಬರ್ ಥ್ರೂ ನಾವು ಇದಕ್ಕೆ ಆಕ್ಸೆಸ್ ಮಾಡಲಿಕ್ಕೆ ಬರಂಗಿಲ್ಲ. ದಟ್ ಇಸ್ ಅ ಸೆಕೆಂಡ್ ಡಿಫ್ರೆನ್ಸ್. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಇಸ್ ಸೆಟ್ಸ್ ಟಪಲ್ಸ್ ಮತ್ತು ಲಿಸ್ಟ್ನಾಗ ಡುಪ್ಲಿಕೇಟ್ ವ್ಯಾಲ್ಯೂಸ್ ಆರ್ ಅಲೌಡ್, whereas in case of sets you cannot have duplicate values in this case. You more differences is what we have to know in this. First difference bandu flower brackets indicate ಮಾಡ್ತೀವಿ. Second difference bandu they cannot be modified, ಅಂದ್ರೆ ಅದನ್ನು ನಾವು ವ್ಯಾಲ್ಯೂಸನ್ನ ಒಂದ್ಸತಿ ಕ್ರಿಯೇಟ್ ಮಾಡಿದ್ರೆ ಮಾಡಿಫೈ ಮಾಡಲಿಕ್ಕೆ ಬರೋದಿಲ್ಲ. ಮೂರನೇ ಡಿಫ್ರೆನ್ಸ್ ಬಂದು ಯು ಡೋಂಟ್ ಹ್ಯಾವ್ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಇನ್ ಕೇಸ್ ಆಫ್ ಸೆಟ್ಸ್ ಇನ್ ದಿಸ್ ಕೇಸ್. ಆ್ಯಂಡ್ ಇನ್ನೊಂದು ಫೋರ್ತ್ ಪಾಯಿಂಟ್, ದೇ ಕ್ಯಾನಾಟ್ ಸೆಟ್ ಎಲಿಮೆಂಟ್ಸ್ ಕ್ಯಾನಾಟ್ ಬಿ ಇಂಡೆಕ್ಸ್ಡ್, ಅಂದರೆ ಇಂಡೆಕ್ಸ್ ನಂಬರ್ ಥ್ರೂ ಅದನ್ನು ಆಕ್ಸೆಸ್ ಮಾಡಲಿಕ್ಕೆ ಬರಂಗಿಲ್ಲ. ವಿ ಡೋಂಟ್ ಹ್ಯಾವ್ ಅ ಇಂಡೆಕ್ಸ್ ಕಾನ್ಸೆಪ್ಟ್ ಇನ್ ದಿಸ್. ಸೊ ಇದನ್ನು ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ, ದೆನ್ ವಿಲ್ ಸಿ ದ ಫಂಕ್ಷನ್ಸ್ ದಟ್ ವಿ ಕ್ಯಾನ್ ಯೂಸ್ ಇನ್ ದ ಸೆಟ್ಸ್ ಇನ್ ದಿಸ್ ಕೇಸ್. ಸೊ ಸೆಟ್ ಡಿಕ್ಲೇರ್ ಮಾಡಬೇಕು ಅಂತಂದ್ರೆ ಫ್ಲವರ್ ಬ್ರಾಕೆಟ್ಸ್ ಯೂಸ್ ಮಾಡಿರಿ, ಫಾಲೋಡ್ ಬೈ ಎಲಿಮೆಂಟ್ಸ್ ಇನ್ ದಿಸ್ ಕೇಸ್. ಇಟ್ ಕ್ಯಾನ್ ಟೇಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲಿಮೆಂಟ್ಸ್. ಲೈಕ್ ಒಂದು ನಾರ್ಮಲ್ ಎಕ್ಸಾಂಪಲ್ ತೊಗೊಳ್ಳೋಣ. ಸೆಟ್ ಇಸ್ ಈಕ್ವಲ್ ಟು we will use the same city name use ಮಾಡೋಣ. city equal to inside flower brackets Kalburgi comma Vadi comma Yadgir. So this is a simple set in this case. ಇದನ್ನು ಪ್ರಿಂಟ್ ಮಾಡಬೇಕಾದ್ರೂ ಸೇಮ್ ಮೆಥಡ್, ದಟ್ ಈಸ್ ಪ್ರಿಂಟ್ ಅಂತ ಹಾಕಿ if I put city, save this, let me run the application run ಮಾಡಲಿಕ್ಕೆ open the command prompt and go to F drive,
sorry, E drive. Then here I will give cd python programs, and then here I will give python set example, and you can see all the list items inside this. Sir, suppose if I put a numeric value in this particular place, save madre, compile the program, there is no problem, he will display me the data in this case. Next, the third point in this, sir, suppose if I put a duplicate value, save madre, compile the program, erase it, compile the program, run this, and you can see even though I have given a duplicate value inside the list, output naga it will not show because all the duplicate values are removed and it will be displayed on the screen. New the duplicate value hakidru makes no difference. Like I will use Kalburgi, save, spelling ella same irbeku, that is very important, but still you can see the data remains the same in this case. Next, only one thing you can see every time when I am executing these programs, like first time na execute madde Yadgir Kalburgi Wadi Yadgir, there is a slight change in the data in this case. So yenagtirthe illi antandra, the data whatever you have mentioned is unordered in this. Illi ಒಂದೇ order naga barangala, whereas in case of the list and tuples, the values are ordered in this. Ordered ಅಂತಂದ್ರೆ ನೀವು ಯಾವ ಆರ್ಡರ್ ನ ಕೊಟ್ಟಿರ್ತೀರಿ ಅದೇ ಆರ್ಡರ್ ನಾಗ the data will be displayed in this case. But in case of the sets, the data is unordered and duplicate values allow ಮಾಡಂಗಿಲ್ಲ, as we could see here. Now if I try to access the same data using index numbers, city of 2, compile the program, immediately you can see there is a error in this case. Error saying that object is not subscriptable. Subscriptable ಅಂತಂದ್ರೆ indexing issue in this case. ಅಲ್ಲಿ indexing concept ಅದರೊಳಗ you don't have the values in this case. So ಅದರ ಸಲುವಾಗ indexing cannot be done. ಸರ್ ಮತ್ತೆ ಎಲ್ಲ ಎಲಿಮೆಂಟ್ಸ್ ನಂಗೆ ಡಿಸ್ಪ್ಲೇ ಮಾಡಬೇಕಾಗಿತ್ತು ಅಂತಂದ್ರೆ you can make use of the looping statement in this case. Loop ಮಾಡಿಕೊಂಡು you can print the elements, that is for city in city, the first program what we had seen in list ಒಳಗ ಆ ಟೈಪ್ ಯೂಸ್ ಮಾಡಿಕೊಂಡು print city. ಸೊ ಈ ಟೈಪ್ ಮಾಡಿದ್ರಿ ಅಂತಂದ್ರೆ all the elements that will be displayed, but remember there is no repetition of the elements in this case. Though ನನ್ನ ಲಿಸ್ಟ್ನಾಗ ಕಲಬುರ್ಗಿ 2 ಸರ್ತಿ ಅದ, ವಾಡಿ 2 ಸರ್ತಿ ಅದ, but here you can see there is only one order in which the elements have been displayed in this case. Ega, sir, now why it is not interchanged in this case? Gulbarga first, the Wadi next, and then Yadgir. So repeated datas are hidden. So first starting again elements at the only those elements are being displayed in this case. So ee reetiyolaga you cannot access them through the loops list, but yes, you can access through the loop in this case. Next adadmele, as usual, we have a functions, like function called as len to know the length. So I'll use print. I'll put one text, length of set is colon and followed by plus. Illi len function use ಮಾಡ್ರಿ, inside the bracket mention the name of the set, but yes, len will return an integer, so that must be converted to string so that it can be concatenated. So save madre, save this, clear the previous output, and you can see the length of the set is 3. So still you can remember alli nanballi I had given 5 elements. 5 elements are nowhere it is being reflected in this case. Sir, suppose if I make a small change, that is I'll make it a capital letter, then immediately it will change in this case. Yadukantandre, as I told you,
ಪೈಥಾನ್ನಾಗ ದೀಸ್ ಆರ್ ಆಲ್ ಕೇಸ್ ಸೆನ್ಸಿಟಿವ್. ಸೊ ಕೇಸ್ ಸೆನ್ಸಿಟಿವ್ ಇರೋದ್ರಿಂದ ನೀವು ಒಂದು ಲೆಟರ್ ಚೇಂಜ್ ಮಾಡಿರಿ, ಈವನ್ ಒಂದು ಡಾಟ್ ಎಕ್ಸ್ಟ್ರಾ ಹಾಕಿದ್ರು it will be highlighted in this case, and adenantandre immediately you can display on the screen. So now you can see ella kade list of items nanu set length is it is showing 4, list display agada allu 4 elements ada, loop use manili loop olagnu there are 4 elements in this case. So you can note down these points. First points barkonbidre, then we can write on the program. Set is collection of elements with dissimilar type. Because ಇದು ಸ್ವಲ್ಪ ಡಿಫ್ರೆನ್ಸ್ ಅದ. Set is unordered unindexed data type. Set does not allow duplicate values in it. So write down these 3 important points first. Once you write down, let me know. Okay. So set create ಮಾಡಲಿಕ್ಕೆ and looping the set length ಚೆಕ್ ಮಾಡಲಿಕ್ಕೆ set ಅನ್ನ ಯೂಸ್ ಮಾಡಬೇಕು. set create ಮಾಡಬೇಕಾದ್ರೆ like we had in case of tuples ನ ಹೆಂಗೆ ಕನ್ಸ್ಟ್ರಕ್ಟರ್ ಯೂಸ್ ಮಾಡಿಕೊಂಡು we could create a tuples, ಅದೇ ರೀತಿಯೊಳಗ even in the sets we can create the constructor in this, or constructor through no we can create the tuples in this case. Like let me create one more tuple, country equal to set open bracket close bracket, inside this flower brackets olaga you mention the name of the countries in this. So I have 3 elements inside this. A more element naga one element I have about the name of the country, one more set I have created for the city in this case. So idukku same process of repetitions. So use country, save, and we can see the output. So same thing is a repetition in this case. The length of the okay illi one thing is country repetition naga this is not required. Actually we should put city. So city hakidra individual country will be displayed. So now we can see individual country has been displayed in this case. So you can write down this example, full program.
First writing. Yes, sir. Okay. Now, you already want the existing city set ada. Adrolage I want to add an item in this case. So add ಮಾಡಬೇಕು ಅಂತಂದ್ರೆ we have again some built-in functions here. Using those built-in functions, we can add the items inside the set in this case. So ಯಾವುದೇ ಒಂದು ಸೆಟ್ ಒಳಗೆ ಒಂದು ಐಟಮ್ ಆ್ಯಡ್ ಮಾಡಬೇಕು ಅಂತಂದ್ರೆ we have a function called as add. So using this function, you can add one element to the existing set in this case. Adra, most important thing that you should remember is it gets mutable. That means you add ಮಾಡಿದ ತಕ್ಷಣ the content gets modified and the new object is created in this case. So ಅದಕ್ಕೆ ಈಗ ಒಂದು ಎಕ್ಸ್ಟ್ರಾ ಇನ್ನೊಂದು ಸಿಟಿ ಆ್ಯಡ್ ಮಾಡಬೇಕು ಅಂತಂದ್ರೆ city dot add. Inside the add, whatever the element you want to add in this case. Like example, I want to add Raichur, and then I will display the city. Save madre, compile and clear the output screen, and now you can see the city Raichur has been added to the list in this case. So ee reetiyaga one existing list naga existing set olaga, if you want to add a particular item, you can add the item in this case. ಈಗ ಸರ್ ನನಗೆ ಬಲ್ಲಿ ಎರಡು ಸೆಟ್ ಅವ, ಒನ್ ಇಸ್ ಅ ಸಿಟಿ ಅದರ್ ಇಸ್ ಅ ಕಂಟ್ರಿ. ಐ ವಾಂಟ್ ಟು ಮರ್ಜ್ ದೀಸ್ ಟು. ಸೊ ಮರ್ಜ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಅ ಫಂಕ್ಷನ್ ಕಾಲ್ಡ್ ಆಸ್ ಅಪ್ಡೇಟ್. ಸೊ ಅಪ್ಡೇಟ್ನಾಗ ಸಿಟಿ ಡಾಟ್ ಅಪ್ಡೇಟ್, ಇನ್ಸೈಡ್ ದ ಅಪ್ಡೇಟ್ ಫಂಕ್ಷನ್ whichever list you want to set you want to update in this case. Like example, ನಾನು ಸಿಟಿ ಮತ್ತು ಕಂಟ್ರಿ ಆ್ಯಡ್ ಮಾಡಬೇಕಾಗ್ಯದ. ಸೊ ಐ ಹ್ಯಾವ್ ಗಿವನ್ ಸಿಟಿ ಅಪ್ಡೇಟ್ ಕಂಟ್ರಿ. ಸಿಟಿ ಅಪ್ಡೇಟ್ ಕಂಟ್ರಿ ಅಂತಂದಾಗ ಕಂಟ್ರಿ ಒಳಗಿಂದ ಎಲ್ಲ ಐಟಮ್ ಸಿಟಿಗೆ ಆ್ಯಡ್ ಮಾಡಿ ಯು ವಿಲ್ ಡಿಸ್ಪ್ಲೇ ವಿತ್ ದ ಫುಲ್ ಲಿಸ್ಟ್ ಇನ್ ದಿಸ್. ಸೊ ಈಗ ಅಗೈನ್ ಪ್ರಿಂಟ್ ಸಿಟಿ, ಸೇವ್ ಮಾಡ್ತೀನಿ, run the program, and now you can see all the city items have been merged with the country items in this case. So ee reetiyolaga the items can be merged, that is one the list naginda items galu ಇನ್ನೊಂದು ಲಿಸ್ಟ್ one set naginda items can be merged with the another set of items in this case. Sir, can I merge a list with the tuple list with the sets? The answer is yes. ನೀವು ಒಂದು ಲಿಸ್ಟ್ ಕ್ರಿಯೇಟ್ ಮಾಡ್ಕೊರಿ, ಆಮೇಲೆ ಸೆಟ್ ಯೂಸ್ ಮಾಡ್ಕೊರಿ, ಎರಡೂ ಮರ್ಜ್ ಮಾಡ್ತೀರಿ ಅಂದರೆ ಈವನ್ ದ್ಯಾಟ್ ಈಸ್ ಆಲ್ಸೋ ಪಾಸಿಬಲ್ ಇನ್ ದಿಸ್ ಕೇಸ್. ಲೈಕ್ ಎಕ್ಸಾಂಪಲ್, ಲೆಟ್ ಅಸ್ ಹ್ಯಾವ್ ಒನ್ ಮೋರ್ ಒಂದು ಲಿಸ್ಟ್ ಕ್ರಿಯೇಟ್ ಮಾಡೋಣ. ಲಿಸ್ಟ್ ಈಸ್ say PM, ಎಲ್ಲ ಪ್ರೈಮ್ ಮಿನಿಸ್ಟರ್ಸ್ ನೇಮ್, like so I have a list here. List is a set of PMs in this case. ನನಗೆ ಎರಡು ಮರ್ಜ್ ಮಾಡಬೇಕಾಗ್ಯದ. ದಟ್ ಈಸ್ I want to merge the country with ಯಾವುದು PMs in this case. ಸೊ ಅದಕ್ಕೆ ಸೇಮ್ ಅಪ್ಡೇಟ್ ಫಂಕ್ಷನ್ ಯೂಸ್ ಮಾಡ್ರಿ. PM dot update PM ಬೇಡ, ಐ ವಿಲ್ ಪುಟ್ ಇಟ್ ಇನ್ ಸಿಟಿ country dot update PM, and then print country. Save ಮಾಡ್ರಿ. Let me clear the screen, run the application. Now you can see the list of PM have been merged with the countries in this case. So ಈ ರೀತಿಯೊಳಗೆ ಒಂದು ಡೇಟಾ ಟೈಪನ್ನು ಇನ್ನೊಂದು ಡೇಟಾ ಟೈಪ್ ಮರ್ಜ್ ಮಾಡ್ಬೇಕಂದ್ರೂ we can make use of the update function in this case. So remember, ಎರಡು ಫಂಕ್ಷನ್ ನೋಡಿದ್ವಿ. one is a one is a add function and another is the update function in this case. Next ಬಂದು, suppose if I want to delete one item, ಯಾವುದೋ ಒಂದು ಐಟಮ್ ನಂಗೆ
ಡಿಲೀಟ್ ಮಾಡಬೇಕಾಗ್ಯದಂದ್ರೆ ಇನ್ ದ್ಯಾಟ್ ಕೇಸ್ ವಿ ಹ್ಯಾವ್ ಟೂ ಫಂಕ್ಷನ್ಸ್ ಇನ್ ದಿಸ್ ಕೇಸ್. ಒಂದು ಫಂಕ್ಷನ್ ಬಂದು ಇಟ್ ಈಸ್ ಕಾಲ್ಡ್ ಆಸ್ ರಿಮೂವ್. ಸೊ ಲೆಟ್ ಮೀ ರೈಟ್ ಇಟ್ ಹಿಯರ್. ಲೈಕ್ ಎಕ್ಸಾಂಪಲ್, ಐ ವಾಂಟ್ ಟು ರಿಮೂವ್ ದ ಸಿಟಿ ಕಲಬುರ್ಗಿ ವಿತ್ ಕೆ ಕ್ಯಾಪಿಟಲ್. ಅದನ್ನು ತೆಗಿಬೇಕಾಗ್ಯದ ಅಂತಂದ್ರೆ ಇಟ್ ಈಸ್ ವೆರಿ ಸಿಂಪಲ್. city dot remove inside this double quotation Kalburgi with K capital, and then print I'll display city. So run the application, and now you can see last line naga the Kalburgi K capital is not there in this. So remove function use ಮಾಡಿಕೊಂಡು you can delete the item in this case. ಇಲ್ಲ ಅಂತಂದ್ರೆ there is a one more function we have here to delete the item, that is discard ಅಂತ ಹೇಳಿ. ಓಕೆ, ಡಿಸ್ಕಾರ್ಡ್ ಅಂತ ಅನ್ನೋದು ಫಂಕ್ಷನ್ ಯೂಸ್ ಮಾಡ್ತೀವಿ. ಯೂಸ್ ಮಾಡಿಕೊಂಡು we can delete the item from the list in this case. ಈಗ let me delete the item using the discard. Say again same method. ಈ ಸರ್ತಿ ಕಲಬುರ್ಗಿ ಸ್ಮಾಲ್ ಲೆಟರ್ನ ಏನು ತೆಗೆಮು, discard, save, run the application. Now you can see both the Kalburgis are deleted from the last line in this case. ಈಗ ನೆಕ್ಸ್ಟ್ ನಿಮ್ಮ ಕ್ವಶನ್ ಬರ್ಬೋದು, ಸರ್ ವೈ ಡು ವಿ ಹ್ಯಾವ್ ಟು ಡಿಲೀಟ್ ಆಪರೇಷನ್? ಎರಡು ಮಾಡೋದು ಒಂದೇ ಕೆಲಸ. ವೈ ವಿ ನೀಡ್ ಟು ಹ್ಯಾವ್ ಟೂ ಫಂಕ್ಷನ್ಸ್ ಫಾರ್ ದಿಸ್? ವೆರಿ ಸಿಂಪಲ್. ಫಸ್ಟ್ ಟೈಮ್ನಾಗ ಕಲಬುರ್ಗಿ 1 ಅಂತ ಕೊಡ್ತೀನಿ, ಸೆಕೆಂಡ್ ನಾನು ಕಲಬುರ್ಗಿ 1 ಅಂತ ಕೊಡ್ತೀನಿ. ಓಕೆ, ಬೋತ್ ದ ಕೇಸಸ್ ಆರ್ ಗಿವನ್ Kalburgi 1 in this case. Save ಮಾಡ್ರಿ, compile the application. Here you can see error is displayed only once. ಒಂದು ಸರ್ತಿ ಮಾತ್ರ error display ಮಾಡ್ಲಿಕ್ಕತ್ತನ. The error saying that is in case of remove. So remove function ನಾಗ ನೀವು Kalburgi 1 ಅಂತ ಕೊಟ್ಟಿದ್ರಿ, he did not find Kalburgi 1 in this case. So ಹಿಂಗಾಗಿ immediately it will give a error on the screen. So that is a major difference between the discard and the remove in this case. Remove ನಾಗ ಏನಾಗ್ತದ, ಅಲ್ಲಿ ನಾವು ಡಿಲೀಟ್ ಮಾಡಬೇಕಾಗಿರುವಂಥ ಐಟಮ್ ಅಲ್ಲಿ ಇರಲಿಲ್ಲ ಅಂತಂದ್ರೆ ದ ರಿಮೂವ್ ಫಂಕ್ಷನ್ ವಿಲ್ ಜನರೇಟ್ ಒನ್ ಎರರ್ ಇನ್ ದಿಸ್ ಕೇಸ್. ಸಪೋಸ್ ಡಿಸ್ಕಾರ್ಡ್ ಫಂಕ್ಷನ್ನಾಗ ಏನಾಗ್ತದ, ನೀವು ಡಿಲೀಟ್ ಮಾಡಬೇಕಾಗಂತ ಎಲಿಮೆಂಟ್ ಅಲ್ಲಿ ಇರಲಿಲ್ಲ ಅಂತಂದ್ರೆ ಇಟ್ ವಿಲ್ ನಾಟ್ ಡಿಸ್ಪ್ಲೇ ಎನಿ ಎರರ್. ನಾವು ಲೆಟ್ ಮಿ ರಿಮೂವ್ ದಿಸ್. ಇದು ಕಲಬುರ್ಗಿ ಡಿಲೀಟ್ ಮಾಡಲಿ. ಡಿಸ್ಕಾರ್ಡ್ನ ಕಲಬುರ್ಗಿ 1 ಅಂತ ಕೊಟ್ಟೀನಿ, ವಿಚ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ದ ಲಿಸ್ಟ್. ಸೇವ್ ಮಾಡ್ತೀನಿ. ನೌ ವಿ ವಿಲ್ ಸಿ ದ ಎರರ್, difference. So here he is not displaying any message, error message ತೋರ್ಸಂಗ್ಲಾಗ್ಯಾನ. That is a major difference between the discard function and the remove function in this case. Okay, so ಇದು 4 functions ಬರ್ಕೊಂಡ್ಬಿಡ್ರಿ, starting from add till discard.
Oh, Okay. So next we have three more functions in this, which you people have already studied in case of the list concept. In this case, list concept naga we have seen one function called as pop ante ಹೇಳ್ತೀವಿ. Pop function ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ whenever we want to delete the most recently added element, a most recently added element ನಮಗೇನಾದರೂ ಡಿಲೀಟ್ ಮಾಡಬೇಕಾಗಿತ್ತು ಅಂತಂದ್ರೆ in that case we make use of the pop function in this case. So let us have one simple example, that is print city dot pop. So most recent added element is Kalburgi in this case. ಸೊ ಅವ ಏನು ಮಾಡ್ತಾನೆ, ಆ ಕಲ್ಬುರ್ಗಿ ಅನ್ನೋ ಐಟಮಿಗೆ ಡಿಲೀಟ್ ಮಾಡ್ತಾನೆ. ಸೊ ಡಿಲೀಟ್ ಮಾಡಿದ ತಕ್ಷಣ ಅದಾದ್ಮೇಲೆ ಇಫ್ ಐ ಡಿಸ್ಪ್ಲೇ ಸಿಟಿ and compile this, so now you can see only, okay, Yadgir delete ಮಾಡೋಣ. Now you can see in the list there is no Yadgir in this case. ಯಾಕಂದ್ರೆ ಫಸ್ಟ್ ಈಗ ಪಾಪ್ ಮಾಡಿದಾಗ ಕಲ್ಬುರ್ಗಿ ಡಿಲೀಟ್ ಆಗಿತ್ತು, ಈಗ ಮತ್ತೊಂದು ಸತಿ ಪಾಪ್ ಮಾಡೋಣ, ಯಾದಗಿರಿ ಡಿಲೀಟ್ ಆಗ್ಯದ, and you can see the Yadgir element is not there inside the set in this case. So that is one function called as pop anteli. Second function bandu, it is clear. That is, if I say city dot clear and then print city, save cls, and now you can see in the last line ಅಲ್ಲಿ ಸಿಟಿ ಒಳಗ ಇಟ್ ಇಸ್ ಶೋಯಿಂಗ್ ಟೋಟಲ್ ಎಂಟಿ ಇನ್ ದಿಸ್ ಕೇಸ್. ರೀಸನ್ ಏನಂತಂದ್ರೆ ನಾವಲ್ಲಿ ಇರೋಂಥ ಎಲಿಮೆಂಟ್ ಡಿಲೀಟ್ ಮಾಡಿದ್ವಿ, ಸೊ ಯು ಆರ್ ನಾಟ್ ಏಬಲ್ ಟು ಸಿ ಎನಿ ಎಲಿಮೆಂಟ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಲೊಕೇಶನ್. ಸೊ ದಟ್ ಈಸ್ ದ ಪಾಪ್ ಎಲಿಮೆಂಟ್ ಆ್ಯಂಡ್ ದ ಕ್ಲಿಯರ್ ಎಲಿಮೆಂಟ್ ಇನ್ ದಿಸ್ ಕೇಸ್. ಇವೆರಡು ಅಲ್ಲದೆ ದೆರ್ ಇಸ್ ಅ ಒನ್ ಮೋರ್ ಫಂಕ್ಷನ್ ಇನ್ ದಿಸ್ ಕೇಸ್ ಕಾಲ್ಡ್ ಆಸ್ DEL ಅಂದ್ರೆ ಡಿಲೀಟ್ ಅಂತನೋ ಫಂಕ್ಷನ್. ಸೊ ಡಿಲೀಟ್ ಅನ್ನೋ ಫಂಕ್ಷನ್ ಅಷ್ಟೇ, ಇಟ್ ಈಸ್ ಯೂಸ್ ಟು ಡಿಲೀಟ್ ಅನ್ ಎಲಿಮೆಂಟ್ ಫ್ರಮ್ ದ ಲಿಸ್ಟ್. ಒಂದು ಲಿಸ್ಟ್ನಾಗಿಂದ ಎಲಿಮೆಂಟ್ ನಿಮಗೆ ಡಿಲೀಟ್ ಮಾಡಬೇಕಾಗಿತ್ತು ಅಂತಂದ್ರೆ ಅವಾಗ ಈ DEL ಅಂತನೋ ಫಂಕ್ಷನ್ನ ನಾವು ಯೂಸ್ ಮಾಡ್ತೀವಿ. ಸೊ ಲೆಟ್ ಅಸ್ ಸಿ ಎಕ್ಸಾಂಪಲ್ ಫಾರ್ ದ್ಯಾಟ್. ಜಲ್ದಿ ಬಂದಿಲ್ಲ ಓದಿದ್ದು ನಾ ಹಳೆ ಕ್ಲಾಸಿಗೆ. Okay, so now let us see the third function, the next function, that is delete function. In this case DEL ante ಹೇಳ್ತೀವಿ, delete ಅನ್ನೋ ಬದಲು it is DEL. So I'll use city dot DEL open close. Okay, maybe not supported in this version. Okay, maybe not for this particular function. You can just write down these two, pop mother city ಬರ್ಕೊಂಡ್ಬಿಟ್ರಿ. I have to check with the supported version for this. So write down these two functions for the time being. over, sir. Okay. So these are
some of the functions that are required for us that we will be using in our application in this case. But usually list use ಮಾಡೋದು ಬಹಳ rare occasions that we use the set concept in this case. Major use ಆಗೋದು it is a list and the ಇನ್ನೊಂದು ಬರ್ತದೆ called as dictionary. That is the fourth data type, a very important data type for us in this case. So I can write down the next heading as dictionary data type. Next heading as dictionary data type. So compared to the list, tuples and the sets, dictionary is totally different in this case. ಇಲ್ಲಿ ಡಿಕ್ಷನರಿ ಒಳಗೆ ಹೆಂಗಂತಂದ್ರೆ ಇಲ್ಲಿ ಡೇಟಾ ಸ್ಟೋರ್ ಆಗೋದು ಕೀ ವ್ಯಾಲ್ಯೂ ಪೇರ್ ಅಂತ ಹೇಳ್ತೀವಿ. ದಟ್ ಈಸ್ ಡಿಕ್ಷನರಿ ಸ್ಟೋರ್ಸ್ ಡೇಟಾ ಇನ್ ಕೀ ವ್ಯಾಲ್ಯೂ ಕಾಂಬಿನೇಷನ್. ಸೊ ಕೀ ವ್ಯಾಲ್ಯೂ ಅಂತನೋ ಕಾಂಬಿನೇಷನ್ ಯೂಸ್ ಮಾಡ್ತೇನೆ DIS. ಸೊ ಡಿಕ್ಷನರಿ. ಸೊ ಇಲ್ಲಿ ದ ಡೇಟಾ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಕೀ ವ್ಯಾಲ್ಯೂ ಪೇರ್ ಅಂತ ಹೇಳ್ತೀವಿ. ಕೀ ವ್ಯಾಲ್ಯೂ ಪೇರ್ ಹಂಗೆ ಈಗ ನೀವು ಡಿಕ್ಲೇರ್ ಮಾಡಬೇಕಾದಾಗ ವಿ ಯೂಸ್ ದ ಸೇಮ್ ಸೆಟ್ಟಿಗೆ ಏನು ಯೂಸ್ ಮಾಡಿದ್ವಿ ಅದೇ ರೆಪ್ರೆಸೆಂಟೇಷನ್ ಯೂಸ್ ಮಾಡ್ತೀವಿ ಇಲ್ಲಿ. ಲೈಕ್ ಎಕ್ಸಾಂಪಲ್ ಐ ವಿಲ್ ಡಿಕ್ಲೇರ್ STUDENT ಸ್ಟೂಡೆಂಟ್ ಡೀಟೇಲ್ಸ್ ಆ್ಯಂಡ್ ಫ್ಲವರ್ ಬ್ರಾಕೆಟ್ಸ್ ಈಕ್ವಲ್ ಟು ಹಾಕಿ. ಈ ಫ್ಲವರ್ ಬ್ರಾಕೆಟ್ ಒಳಗೆ ವಿ ರೆಪ್ರೆಸೆಂಟ್ ದ ಡೇಟಾ ಬೈ ಮೆನ್ಷನಿಂಗ್ ಕೀ value separated by comma, but again the second key, this is my first key, second value. So ee reethiyolaga we represent the data in case of the dictionary in this most frequently used combination for us. So ಡಿಕ್ಷನರಿ ನೇಮ್ ನಿಮಗೆ ಏನು ಹೆಸರು ಬೇಕೋ ಆ ಹೆಸರು ಕೊಡ್ತೀವಿ. ಆ್ಯಂಡ್ ಇಲ್ಲಿ ಏನಂತಂದ್ರೆ ದ ಡೇಟಾ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಕೀ ವ್ಯಾಲ್ಯೂ ಪೇರ್ ಇನ್ ದಿಸ್ ಕೇಸ್. ಸೊ ನೀವು ಡೇಟಾ ಫೆಚ್ ಮಾಡಬೇಕಾದಾಗ ಕೀಗಳು ಇರ್ತಾವ, ಆ ಕೀ ಒಳಗೆ ನಾವು ಕೆಲವೊಂದು ವರ್ಡ್ಸ್ ಕೊಡ್ತೀವಿ. ವ್ಯಾಲ್ಯೂ ಜಾಗದಾಗ ನಮ್ದು ಏನು ಡೇಟಾ ಸ್ಟೋರ್ ಮಾಡಬೇಕಾಗದ ದಟ್ ಡೇಟಾ ವಿಲ್ ಬಿ ಸ್ಟೋರ್ಡ್ ಇನ್ ದಿಸ್ ಕೇಸ್. ಈಗ ಲೈಕ್ ಒಂದು ಸಿಂಪಲ್ ಎಕ್ಸಾಂಪಲ್, ಯು ಕ್ಯಾನ್ ರೈಟ್ ಡೌನ್ ದಿಸ್ ಫಸ್ಟ್ ಆ್ಯಂಡ್ ದೆನ್ ವಿಲ್ ಹ್ಯಾವ್ ಎ ಎಕ್ಸಾಂಪಲ್. Next. Oh, sir. Okay. Yes, sir. So let us have student details. ಈಗ ಸದ್ಯಕ್ಕೆ ಒಂದು ಸ್ಟೂಡೆಂಟ್ ನೋಡೋಣ, ದೆನ್ ಐ ವಿಲ್ ಆ್ಯಡ್ ಮಲ್ಟಿಪಲ್ ವ್ಯಾಲ್ಯೂಸ್ ಹೆಂಗೆ ಡಿಕ್ಲೇರ್ ಮಾಡೋಕಂತ ಹೇಳ್ತೀನಿ. ಈಕ್ವಲ್ ಟು ಫ್ಲವರ್ ಬ್ರಾಕೆಟ್ಸ್. ಐ ವಿಲ್ ಸೇವ್ ದಿಸ್ ಪ್ರೋಗ್ರಾಮ್ ಆಸ್ ಓಕೆ. ಸೊ ಇಲ್ಲಿ the first key is ID colon say the ID of the student. Next double quotation name colon whatever the name you want to have in this case, separated by comma, say college athwa course colon say whatever the course you want to have. So ಈ ರೀತಿಯೊಳಗೆ ನಿಮ್ದು ಸ್ಟೂಡೆಂಟ್ ಇನ್ ಇನ್ಫಾರ್ಮೇಶನ್ ವಿಲ್ ಬಿ ಸ್ಟೋರ್ಡ್ ಇನ್ಸೈಡ್ ದ ಡಿಕ್ಷನರಿ ಇನ್ ದಿಸ್ ಕೇಸ್. ಪ್ರಿಂಟ್ ಮಾಡಬೇಕಾಗ್ಯದ. ಸೊ ಲೆಟ್ ಅಸ್ ಪ್ರಿಂಟ್ ಡೈರೆಕ್ಟ್ಲಿ
with the direct name, that is student. Save ಮಾಡ್ರಿ. Let us see how this output looks. Say Python dictionary example. What is invalid syntax is student details mention ಮಾಡಿವಿ equal to flower bracket. Everything is correct. Maybe because of new line character is showing this. Okay, so our next line na kottadಕ್ಕೆ it was showing the error. So now you can see the ಏನು enter ಮಾಡಿದ್ದೆ that data is being stored and it is being displayed as it is in this. But ನಮ್ಗೆ ಈ ಟೈಪ್ ಡಿಸ್ಪ್ಲೇ ಡೇಟಾ ಬೇಕಾಗಿಲ್ಲ. ನಂಗೆ ಡೇಟಾ ರಿಟ್ರೀವ್ ಮಾಡಬೇಕಾದ್ರೆ I will mention the key. It should give me the value for that particular, ಅಂದರೆ data for that particular operation in this case. Like example, ನನಗೆ ಒಂದು ಸ್ಟೂಡೆಂಟ್ ಇನ್ಫಾರ್ಮೇಶನ್ ಡಿಸ್ಪ್ಲೇ ಮಾಡಬೇಕಾಗಿದ್ರೆ ಒಂದು ಐ ಡಿ ಡಿಸ್ಪ್ಲೇ ಮಾಡಬೇಕಾಗಿತ್ತಂದ್ರೆ ಐ ವಿಲ್ ಸೇ ದ ಡಿಕ್ಷನರಿ ನೇಮ್. ನೆಕ್ಸ್ಟ್ ನಾ ಸ್ಕ್ವೇರ್ ಬ್ರಾಕೆಟ್ನಾಗ ಅಲ್ಲಿ ನಾವು ಇಂಡೆಕ್ಸ್ ಯೂಸ್ ಮಾಡ್ತಿದ್ವಿ ಇನ್ ಕೇಸ್ ಆಫ್ ಟಪಲ್ಸ್ ಆ್ಯಂಡ್ ಇನ್ ಕೇಸ್ ಆಫ್ ಯುವರ್ ಲಿಸ್ಟ್. ಇಲ್ಲಿ ಇಂಡೆಕ್ಸ್ ಬದಲು ವಿ ಹ್ಯಾವ್ ಟು ಮೆನ್ಷನ್ ದ ಕೀ ಇನ್ ದಿಸ್ ಕೇಸ್. ಸೊ ಯಾವಾಗ ನಾ ಸ್ಟೂಡೆಂಟ್ ಆಫ್ ಐ ಡಿ ಅಂತ ಹಾಕ್ತೀನಿ, ಇನ್ ದ್ಯಾಟ್ ಕೇಸ್ he will give me the ID of that particular student in this case. So let us see how it looks. So now you can see malin first full data as it is display madlikatana. Second naga I told him student of ID, student details of ID. He is displaying me the roll number, that is the value of that particular key in this case. Ade reeti olaga I can have the second structure, second third ಎಲ್ಲ ಪ್ರಿಂಟ್ ಮಾಡಿಬಿಡ್ತೀನಿ. ದಟ್ ಈಸ್ ನೇಮ್ ಆ್ಯಂಡ್ ನೆಕ್ಸ್ಟ್ ಕೋರ್ಸ್. ಸೇವ್ ಮಾಡಿರಿ ಆ್ಯಂಡ್ ವೆನ್ ಯು ಕಂಪೈಲ್ ದಿಸ್ ಎರಡು ವ್ಯಾಲ್ಯೂ ಬರ್ತವೆ, ಮೂರನೇದು ಎರರ್ ಬರ್ತದೆ. ದ ರೀಸನ್ ಇಸ್ ದ ಲಾಸ್ಟ್ ಲೆಟರ್ ಇನ್ ದ ಕೀ. ದ ಕೀ ಲಾಸ್ಟ್ ಲೆಟರ್ ನಾಲ್ಕು ಸ್ಟೋರ್ ಮಾಡಬೇಕಾದ್ರೆ ಕ್ಯಾಪಿಟಲ್ ಲೆಟರ್ ಕೊಟ್ಟಿದ್ದೆ, ಡಿಸ್ಪ್ಲೇ ಮಾಡಬೇಕಾದ್ರೆ ಸ್ಮಾಲ್ ಲೆಟರ್ ಕೊಟ್ಟಿದ್ದೆ. ಇಟ್ ಈಸ್ ನಾಟ್ accepted. As I told you, Python naginda ಈ string values are case sensitive. Okay, so hingagi you have to be very careful when you are giving the string values in this case. So ಯಾವಾಗ ನೀವು string value correct matching ಕೊಡ್ತೀರಿ, only then you will get the correct output in this case. So now you can see a dictionary value, first dictionary full display ಆಗಲಿ ಆಗ್ತದ. ಸೆಕೆಂಡ್ ಒಳಗೆ individual record is accessed just by mentioning the key of that particular statement in this case. So you can write down this as an example first. Finished? Yes, sir. Okay. And remember, dictionary case na bandaga, they are ordered. Not like your sets. Sets olaga, the data is unordered in this case. But in case of the dictionary, ನೀವು ಯಾವ ಆರ್ಡರ್ನಾಗ ಡೇಟಾ ಕ್ರಿಯೇಟ್ ಮಾಡಿರ್ತೀರಿ, it will be defined in, it will be
stored and displayed in the same order in this case. That is the first point you have to remember. Next bandu, the second point you should remember is duplicate values are not allowed in case of list dictionary. In this case dictionary, suppose na alli already I have a course name, na ಇನ್ನೊಂದು ಏನಾದರೂ ಕೋರ್ಸ್ ಸ್ಟೋರ್ ಮಾಡಿದೆ ಅಂತಂದ್ರೆ that will give me a error in this case. Like examples around the BCN agada, MCN agada, I need to mention both the courses. If I do something like this, then immediately it will give me a error in this case. Why not error? Course BCA, yes. Dictionary, okay. Okay, error la duplicates are not allowed antandre, sorry, yes, same thing in case of the set ಒಳಗೂ ಏನಂತಂದ್ರೆ ಡುಪ್ಲಿಕೇಟ್ಸ್ ಮೆನ್ಷನ್ ಮಾಡಿದ್ದೆ, ಆ ಟೈಮಿಗೂ ಇಟ್ ಡಿಡ್ ನಾಟ್ ಡಿಸ್ಪ್ಲೇ ಮಿ ದ ವ್ಯಾಲ್ಯೂ. ಸೇಮ್ ಥಿಂಗ್ ಹ್ಯಾಪನ್ಸ್ ಈವನ್ ವಿತ್ ದ ಡಿಕ್ಷನರಿ ಇನ್ ದಿಸ್ ಕೇಸ್. ಸೊ ಅಲ್ಲಿ ಡುಪ್ಲಿಕೇಟ್ ವ್ಯಾಲ್ಯೂನ 2 ಸರ್ತಿ ಕೊಟ್ಟಿನಿ, ಬಟ್ ಹಿಯರ್ ಇಟ್ ವಿಲ್ ಡಿಸ್ಪ್ಲೇ ಮಿ ದ ಹೈಯೆಸ್ಟ್ ವ್ಯಾಲ್ಯೂ, ದಟ್ ಇಸ್ ಅಂದ್ರೆ ಲಾಸ್ಟಿಗೆ ಯಾವ್ದು ಆ್ಯಡ್ ಮಾಡಿರ್ತೀರಿ ದಟ್ ವ್ಯಾಲ್ಯೂ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದಿಸ್ ಕೇಸ್. ಸರ್ ಸಪೋಸ್ ನನಗೆ 2 ಕೊಡಬೇಕಾದ್ರೆ ಏನು ಮಾಡ್ತೀರಿ? ಲೈಕ್ ನಂಗೆ ಆ್ಯಕ್ಚುಲಿ ಒಂದು 2 ಕೋರ್ಸ್ ಕಂಪ್ಲೀಟ್ ಮಾಡಿದ್ದದ, ಸೊ 2 ಕೋರ್ಸ್ ಐ ನೀಡ್ ಟು ಮೆನ್ಷನ್ ಇನ್ ದಿಸ್ ಕೇಸ್. ಆ ಟೈಮಿಗೆ ದ ಡಿಕ್ಷನರಿ ಹ್ಯಾಸ್ ಒನ್ ಮೋರ್ ಫೀಚರ್ ವೇರ್ ದ ಕೀ ಕ್ಯಾನ್ ಹ್ಯಾವ್ ಎ ಲಿಸ್ಟ್ ಎನ್ಕಾರ್ಪೊರೇಟೆಡ್ ಟು ಇಟ್. ಸೊ ನೀವೇನು ಮಾಡ್ಬೇಕಂತಂದ್ರೆ ಇದಕ್ಕೊಂದು ಲಿಸ್ಟ್ ಫಾರ್ಮ್ಯಾಟ್ನಾಗ ಯು ಶುಡ್ ಸ್ಟೋರ್ ಇನ್ಸೈಡ್ ದ ಕೋರ್ಸ್ ಇನ್ ದಿಸ್ ಕೇಸ್. ಸೊ ಕೋರ್ಸ್ ಅಂತ ಕೊಟ್ಟು ಸ್ಕ್ವೇರ್ ಬ್ರ್ಯಾಕೆಟ್ ಹಾಕಿನಿ, MCA ಆ್ಯಂಡ್ ದೆನ್ BCA, ಸೇವ್ ಮಾಡಿರಿ, ರಿಫ್ರೆಶ್ ದ ಸ್ಕ್ರೀನ್, ರನ್ ದ ಔಟ್ಪುಟ್. ನಾವು ಯು ಕ್ಯಾನ್ ಸಿ ಇಲ್ಲಿ 2 ಕೇಸಸ್ ಔಟ್ಪುಟ್ ತೋರಿಸ್ಲಿಕ್ಕತ್ತಾನ, ಆ್ಯಂಡ್ ಈವನ್ ಹಿಯರ್ ಇಟ್ ಇಸ್ ಶೋಯಿಂಗ್ ಮೀ ದ both the outputs in this case. Sir, but e type ಬರೋ ಬದಲು can we change? You can use a loop statement in this case. So looping statement use ಮಾಡ್ಕೊರಿ, because you already know that it has a multiple values. ಸೊ ಅವಾಗ ಏನಂತಂದ್ರೆ loop statement for course ಯೂಸ್ ಮಾಡಿಕೊಂಡು you can perform the operation in this case. ಹೆಂಗೆ ಮಾಡ್ತೀವಿ? ವೆರಿ ಸಿಂಪಲ್, ಇದನ್ನು ಯೂಸ್ ಮಾಡ್ಕೋಬೇಕು. ಸೊ ಇದನ್ನು ಯೂಸ್ ಮಾಡಿಕೊಂಡು ಐ ರನ್ ಎ ಲೂಪ್ ಲೈಕ್ ಫಾರ್ CRS in student details of course. ಸೊ ಸ್ಟೂಡೆಂಟ್ ಡೀಟೇಲ್ಸ್ ಆಫ್ ಕೋರ್ಸ್ ಅಂತಂದಾಗ ಈ ಪೂರ್ತಿ ಸ್ಕ್ವೇರ್ ಬ್ರ್ಯಾಕೆಟ್ ಕವರ್ ಆಗ್ತದೆ, ಅದರೊಳಗಿನ ಲೂಪ್ ಮಾಡ್ತಿರ್ತಾನೆ. ಸೊ ಲೂಪ್ ಮಾಡಿಕೊಂಡು he will display me the value in this. So in this I will display print CRS, save ಮಾಡಿ. Now you can run the application and now you can see BCA MCA has been split. ಅಲ್ಲೇನಾಗಿತ್ತು, ಅದು 2 ಲೂಪ್ನಾಗಿತ್ತು. ಆ ಲೂಪ್ನಾಗಿಂದ ನಾವು ಏನು ಮಾಡ್ತೀವಿ, ನಾವು ಪೂರ್ತಿ ಸ್ಟ್ರಿಂಗ್ ತೊಗೊಂಡು ಆ ಪೂರ್ತಿ ಸ್ಕ್ವೇರ್ ಬ್ರ್ಯಾಕೆಟ್ ತೊಗೊಂಡು ದ ಸ್ಕ್ವೇರ್ ಬ್ರ್ಯಾಕೆಟ್ ವಿಲ್ ಬಿ ಡಿವೈಡೆಡ್ ಇಂಟು ಮಲ್ಟಿಪಲ್ ಪೀಸಸ್, ಆ್ಯಂಡ್ ಒಂದೊಂದು ಪೀಸ್ ಏನಂದ್ರೆ ಕಟ್ ಮಾಡಿ ಹಿ ವಿಲ್ ಡಿಸ್ಪ್ಲೇ ಯು ದ ಡೇಟಾ ಇನ್ ದಿಸ್. ಸೊ ಈ ರೀತಿಯೊಳಗೆ ಒಂದೇ ಕೀ ಯೂಸ್ ಮಾಡಿಕೊಂಡು ಮಲ್ಟಿಪಲ್ ವ್ಯಾಲ್ಯೂಸ್ ನೀವು ಸ್ಟೋರ್ ಮಾಡಬೇಕು ಅಂತಂದ್ರೆ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದ ಲಿಸ್ಟ್ ಇನ್ಸೈಡ್. ಲಿಸ್ಟ್ ಯೂಸ್ ಮಾಡ್ಬೋದು, ಟಪಲ್ಸ್ ಯೂಸ್ ಮಾಡಿರಿ, ಯು ಕ್ಯಾನ್ ಯೂಸ್ ಸೆಟ್, ಎನಿಥಿಂಗ್ ಇಸ್ ಫೈನ್ ಇನ್ ದಿಸ್ ಕೇಸ್. ಬಟ್ ಎಲ್ಲರಿಗಿಂತ ಫ್ಲೆಕ್ಸಿಬಲ್ ಇರೋದು ಇಟ್ ಈಸ್ ಅ ಲಿಸ್ಟ್. ಸೊ ಹೀಗಾಗಿ ವಿ ಪ್ರಿಫರ್ ಯೂಸಿಂಗ್ ದ ಲಿಸ್ಟ್ ಕಾನ್ಸೆಪ್ಟ್ ಇನ್ ದಿಸ್ ಕೇಸ್. ಸೊ ಯು ಕ್ಯಾನ್ ರೈಟ್ ಡೌನ್ ದಿಸ್ ಆಸ್ ಸಪ್ರೇಟ್ ಎಕ್ಸಾಂಪಲ್. ಬರೀ ಇದಿಷ್ಟೇ ಬರ್ಕೊಳ್ರೆ, ವೇರ್ ಯು create a list inside the set and then keep it separate. I mean display ಮಾಡಬೇಕಾದಾಗ separate display ಮಾಡಿ. ಓವರ್ ಸರ್. ಓಕೆ, ಸೊ ಈಗ ನೆಕ್ಸ್ಟ್ ಸರ್, ನಂಗೆ ಸಪೋಸ್ ಲಿಸ್ಟ್ ಒಳಗೆ ಎಷ್ಟು ಐಟಮ್ಸ್ ಅವ ಅಂತ ಅನ್ನೋದು ಲೆಂತ್ ಚೆಕ್ ಮಾಡ್ಕೋಬೇಕಾಗ್ಯದ. ಇನ್ ದ್ಯಾಟ್ ಕೇಸ್ ವಿ ಹ್ಯಾವ್ ಸೇಮ್ ಲೆಂತ್ ಫಂಕ್ಷನ್. ಸೊ ಪ್ರಿಂಟ್ ಅಂತ ಹಾಕ್ತೀನಿ, LEN, ಇನ್ಸೈಡ್ ದಿಸ್ ದ ನೇಮ್ ಆಫ್ ದ ಲಿಸ್ಟ್, ಐ ಮೀನ್ ದ ನೇಮ್ ಆಫ್ ದ ಡಿಕ್ಷನರಿ ಇನ್ ದಿಸ್ ಕೇಸ್. ಸೊ ಸೇವ್ ಮಾಡಿರಿ, ಕಂಪೈಲ್ CLR, ಎಕ್ಸಿಕ್ಯೂಟ್,
you can see there are 3 items inside the dictionary which we have in this case. So it is displaying me the value 3. ಈ ರೀತಿಯೊಳಗೆ you can calculate the length in this case. Next ಅದು ಅಲ್ದೇನೆ, suppose if I want to retrieve the total number of keys, ಕೀ ಒಂದು ಲಿಸ್ಟ್ ಒಳಗೆ ಎಷ್ಟು ಕೀಸ್ ಅವ ಅಂತೇಳಿ ನಂಗೆ ರಿಟ್ರೀವ್ ಮಾಡ್ಕೋಬೇಕಾಯ್ತು ಆ ಕೀಸ್ಗಳನ್ನು ಅಂತಂದ್ರೆ, ವಿ ಹ್ಯಾವ್ ಒನ್ ಫಂಕ್ಷನ್ ಕಾಲ್ಡ್ ಆಸ್ ಕೀಸ್. ಸೊ ಅದನ್ನು ಯೂಸ್ ಮಾಡಿಕೊಂಡು I'll show you. We have the name of the dictionary dot keys. Dot keys ಅಂತ ಕೊಟ್ಟರೆ ಅಂತಂದ್ರೆ ಆ ಡಿಕ್ಷನರಿ ಒಳಗೆ ಯಾವ ಕೀ ಅದ ಅಂತ ಅನ್ನೋದು he will return you the ಕೀದು ಒಂದು ಲಿಸ್ಟ್ ಫಾರ್ಮ್ಯಾಟ್ನಾಗ he will retrieve the data. And once you have got the ಕೀದು ಏನಾದರೂ ಲಿಸ್ಟ್ ಬಂತು ಅಂತಂದ್ರೆ, ಯು ಪೀಪಲ್ ನೋ ಹೌ ಟು ರಿಟ್ರೀವ್ ಲಿಸ್ಟ್ ಒಳಗಿಂದ ಲೂಪ್ ಯೂಸ್ ಮಾಡ್ಕೊಂಡು ಮಾಡೋದು ಗೊತ್ತದ. ಲೂಪ್ಲಿಂದ ಐ ಕ್ಯಾನ್ ಫೆಚ್ ದ ಡೇಟಾ ಇನ್ ದಿಸ್. ಸೊ ಈ ರೀತಿಯೊಳಗೆ ಯು ಕ್ಯಾನ್ ಯೂಸ್ ದ ಕಾನ್ಸೆಪ್ಟ್ ಆಫ್ ಡೇಟಾ ರಿಟ್ರೀವಲ್. ಸೊ ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್. ಡಿಕ್ಷನರಿ ಕೀಸ್ ನನಗೆ ವ್ಯಾಲ್ಯೂ ಬಂತು, ಆ ವ್ಯಾಲ್ಯೂಸ್ಗಳು ತೊಗೊಂಡು ಐ ಕ್ಯಾನ್ ಮೇಕ್ ಯೂಸ್ ಆಫ್, ಇದು ಒಂದು ಲಿಸ್ಟ್ ಕ್ರಿಯೇಟ್ ಮಾಡಿಕೊಡ್ತಾನೆ. ಆ ಲಿಸ್ಟನ್ನ ನಾನು ಲೂಪ್ನಾಗ ಹಾಕ್ತೀನಿ. ಲೂಪ್ನಾಗ ಹಾಕಿ ಪ್ರತಿ ಒಂದೊಂದು ಐಟಮ್ದ ಲಿಸ್ಟ್ ಮೇಲೆ I can retrieve the values in this case. Now let us do that now. That is very important. So ಇದು ಬಂದಂಥ ಡೇಟಾ ನಾ ಒಂದು ವೇರಿಯೇಬಲ್ನ ಕಾಪಿ ಮಾಡ್ಕೋತೀನಿ. So I will say my key is equal to list ನಿಮ್ದು ಡಿಕ್ಷನರಿ ನೇಮ್ ಡಾಟ್ ಕೀಸ್. ನೆಕ್ಸ್ಟ್ ಈಗ ಮೈ ಕೀಸ್ನಾಗ ನಿಮ್ದು 3 ಮೈ ಕೀಸ್ ಆಫ್ 0 ಒಳಗೆ ಐ ಡಿ ಅದ, ಮೈ ಕೀಸ್ ಆಫ್ ನೇಮ್ನಾಗ 1ನಾಗ ನೇಮ್ ಅದ, ಮೈ ಕೀಸ್ ಆಫ್ ಕೋರ್ಸ್ ಮೈ ಕೀಸ್ ಆಫ್ 2ನಾಗ ಕೋರ್ಸ್ ಅದ. ಸೊ ಈ ರೀತಿಯೊಳಗೆ ಅದು ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ. ದಿಸ್ ಇಸ್ ಅ ಹ್ಯಾಶ್ ಇಸ್ ಕಮೆಂಟಿಂಗ್ ಸೆಕ್ಷನ್ ಇಲ್ಲಿ. ಸೊ ಕಮೆಂಟ್ನಾಗ ನಾನು ನಿಮಗೆ ತೋರಿಸ್ತೀನಿ. ಮೈ ಕೀಸ್ ಆಫ್ 0 ಇಲ್ಲಿ ಯು ಹ್ಯಾವ್ ಐ ಡಿ. ಮೈ ಕೀಸ್ ಆಫ್ 1 ಸೇಮ್ ವೇ my keys of 1 ಒಳಗೆ you have the name, and ಅದೇ ರೀತಿಯೊಳಗೆ my keys of 2 ನಾಗ you have the course. ಸೊ ನಾ ಏನು ಮಾಡ್ತೀನಿ, my keyಗೆ ರಿಪೀಟ್ ಮಾಡ್ತೀನಿ. ದಟ್ ಈಸ್ ಫಾರ್ say mk in my keys colon. ಸೊ ಫಸ್ಟ್ ಟೈಮ್ ಲೂಪ್ ಆದಾಗ ಏನಾಗ್ತದೆ, ಇಟ್ ವಿಲ್ ಬ್ರಿಂಗ್ ಮೈ ಕೀ ಆಫ್ 0. ಸೊ ಮೈ ಕೀ ಆಫ್ 0 ಒಳಗೆ ಐ ಡಿ ಅಂತದ. ಸೊ ಐ ಡಿ ಈಸ್ ಸ್ಟೋರ್ಡ್ ಇನ್ಸೈಡ್ ಎಮ್ ಕೆ. ಆ ಐ ಡಿ ಬೇಸಿಸ್ ಮೇಲೆ ಐ ನೀಡ್ ಟು ಫೆಚ್ ದ ನೇಮ್ ಆಫ್ ದಟ್ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಇನ್ ದಿಸ್ ಕೇಸ್. ಸೊ ಅದಕ್ಕೆ ಏನು ಮಾಡ್ತೀನಿ, ಸ್ಟೂಡೆಂಟ್ ಡೀಟೇಲ್ಸ್ ಸ್ಕ್ವೇರ್ ಬ್ರ್ಯಾಕೆಟ್ ಇನ್ಸೈಡ್ ದಿಸ್ ಎಮ್ ಕೆ. ಸೊ ಎಮ್ ಕೆ ಅಂತಂದಾಗ ಫಸ್ಟ್ ಟೈಮ್ ಐ ಡಿ ಇರ್ತದೆ. ಸೊ ಸ್ಟೂಡೆಂಟ್ ಆಫ್ ಐ ಡಿ ಅಂತಂದಾಗ ದ ಐ ಡಿ ಆಫ್ ದ ಸ್ಟೂಡೆಂಟ್ ಇಸ್ ಡಿಸ್ಪ್ಲೇಡ್. ನೆಕ್ಸ್ಟ್ ಮತ್ತೆ ರಿಪೀಟ್ ಆಗ್ತದೆ ಲೂಪ್. ಎಮ್ ಕೆ ಸೆಕೆಂಡ್ ಟೈಮ್ ಏನಂತಾನೆ, ಇಟ್ ವಿಲ್ ರಿಟ್ರೀವ್ ನೇಮ್. ನೇಮ್ ಇಸ್ ಪಾಸ್ಡ್ ಆಸ್ ಅ ಪ್ಯಾರಾಮೀಟರ್ ಆ್ಯಂಡ್ ಸ್ಟೂಡೆಂಟ್ ಆಫ್ ನೇಮ್ ವಿಲ್ ಗಿವ್ ಮೀ ದ ನೇಮ್ ಆಫ್ ದ ಸ್ಟೂಡೆಂಟ್ ಇನ್ ದಿಸ್. ಮೂರನೇ ಸರ್ತಿ ಎಮ್ ಕೆ ವಿಲ್ ರಿಪೀಟ್, ಇಟ್ ವಿಲ್ ಗಿವ್ ಮೀ ದ ಕೋರ್ಸ್ ಆ್ಯಂಡ್ ಸ್ಟೂಡೆಂಟ್ ಆಫ್ ಕೋರ್ಸ್ ವಿಲ್ ಗಿವ್ ಮೀ ದ ಕೋರ್ಸ್ ಡೀಟೇಲ್ಸ್. ಅಂದ್ರೆ ಇದೇ ಮೆಥಡ್ ಯೂಸ್ ಮಾಡ್ಲಿಕ್ಕೆ ವಾಟ್ ಎವರ್ ಐ ಹ್ಯಾವ್ ಡನ್ ಹಿಯರ್, ಐ ಆಮ್ ಯೂಸಿಂಗ್ ಅ ಸೇಮ್ ಮೆಥಡ್, ಬಟ್ ಓನ್ಲಿ ಡಿಫರೆನ್ಸ್ ಇಸ್ ಹಿಯರ್ ಐ ಆಮ್ ಡೂಯಿಂಗ್ ಇಟ್ ಯೂಸಿಂಗ್ ಅ ಲೂಪಿಂಗ್ ಸ್ಟೇಟ್ಮೆಂಟ್ ಇನ್ ದಿಸ್ ಕೇಸ್. ಸೊ ಸೇವ್ ಮಾಡ್ರಿ, ಯು ವಿಲ್ ಗೆಟ್ ದ ಸೇಮ್ ಮ್ಯಾಲ್ ಬಂದಂಥ ಪ್ರೀವಿಯಸ್ ಔಟ್ಪುಟ್ ಆ್ಯಂಡ್ ಯು ಕ್ಯಾನ್ ಸಿ ಸ್ಟೂಡೆಂಟ್ ಹ್ಯಾವ್ ವಿ ಪ್ರಿಂಟೆಡ್, ಸಾರಿ ವಿ ಹ್ಯಾವ್ ನಾಟ್ ಪ್ರಿಂಟೆಡ್ ದ ವ್ಯಾಲ್ಯೂ, ಪ್ರಿಂಟ್ ಆಫ್ ದಿಸ್. ರಿಟ್ರೀವ್ ಆಗ್ಲಿಕತ್ತಿತ್ತು ಬಟ್ ಪ್ರಿಂಟ್ ಆಗಂಗ್ಲಾಗಿತ್ತು. ನಾವು you can see the value id is retrieved, name is retrieved. ಇದನ್ನ ಲೂಪ್ ಮಾಡಿಲ್ಲ. ಸೊ ಹಿಂಗಾಗಿ he is taking that as a whole value. So he is bringing the whole value and he is displaying me the data. ಸೊ ಈ ರೀತಿಯೊಳಗೆ ನೀವೇನಂತಂದ್ರೆ ಕೀಸ್ಗಳು ತೊಗೊಂಡು ಬಂದು ಕೀ ಬೇಸಿಸ್ ಮೇಲೆ ಯು ಕ್ಯಾನ್ ರಿಟ್ರೀವ್ ದ ವ್ಯಾಲ್ಯೂಸ್ ಫ್ರಮ್ ದ ಲಿಸ್ಟ್ ಇನ್ ದಿಸ್ ಕೇಸ್. ಸೊ ದಿಸ್ ಇಸ್ ಒನ್ ಮೋರ್ ಮೆಥಡ್ ಬೈ ಹೌ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದ ಕೀಸ್ ಇನ್ ದಿಸ್. ನೆಕ್ಸ್ಟ್ ಬಂದು ಡೇಟಾ ರಿಟ್ರೀವ್ ಮಾಡಬೇಕಾದ್ರೆ ದೆರ್ ಇಸ್ ಒನ್ ಮೋರ್ ಮೆಥಡ್ ಇನ್ ದಿಸ್. ಆ ಮೆಥಡ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಗೆಟ್ ಆಲ್ ದ ಡೇಟಾ, ದಟ್ ಈಸ್ ಯೂಸಿಂಗ್ ಒನ್ ಬಿಲ್ಟ್ ಇನ್ ಫಂಕ್ಷನ್ ಕಾಲ್ಡ್ ಆಸ್ ವ್ಯಾಲ್ಯೂ.
ವ್ಯಾಲ್ಯೂ ಅಂತ ಒಂದು ಫಂಕ್ಷನ್ ಬರ್ತದೆ, ವ್ಯಾಲ್ಯೂಸ್ ಅಂತ ಒಂದು ಫಂಕ್ಷನ್ ಬರ್ತದೆ. ಆ ವ್ಯಾಲ್ಯೂಸ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ರಿಟ್ರೀವ್ ಆಲ್ ದ ಡೇಟಾ ಫ್ರಮ್ ದ dictionary in this case. So we already have one dictionary. So I'll take the same dictionary. ಒಂದು ವೇರಿಯೇಬಲ್ನ ಕಾಪಿ ಮಾಡ್ಕೋತೀನಿ. ಸೇ ಡೇಟಾ ಈಕ್ವಲ್ ಟು ಡಾಟ್ ವ್ಯಾಲ್ಯೂಸ್. ಸೊ ಯಾವಾಗ ನಾನು ವ್ಯಾಲ್ಯೂಸ್ ಅಂತ ಕೊಡ್ತೀನಿ, ಆಲ್ ದ ವ್ಯಾಲ್ಯೂಸ್ ವಿಲ್ ಬಿ ರಿಟ್ರೀವ್ಡ್ ಆ್ಯಂಡ್ ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ಸೈಡ್ ದ ಡೇಟಾ. ಇದನ್ನು ಪ್ರಿಂಟ್ ಮಾಡಲಿಕ್ಕೆ ಯೂಸ್ ಅ ಫಾರ್ ಲೂಪ್ ಫಾರ್ ಡಿ ಟಿ ಇನ್ ಡೇಟಾ. I'll use a for loop for dt in data print dt. So now it has multiple values stored in dt, and adanna I'll call ಮಾಡಿದಾಗ he will retrieve me the data in this case. So first data retrieve ಮಾಡಿದ, second data retrieve ಮಾಡಿದ, third data. It is directly retrieving the data in this. ಕೆಲವೊಂದು ಸರ್ತಿ ಕೀ ಬೇಸಿಸ್ ಮೇಲೆ ರಿಟ್ರೀವ್ ಮಾಡೋದಿರ್ತದೆ ಡೇಟಾ, ಕೆಲವೊಂದು ಸರ್ತಿ ಡೇಟಾ ಬೇಸಿಸ್ ಮೇಲೆ you have to retrieve the data in this case. So anta hotnaga we can make use of the function called as keys to retrieve the data, to retrieve the keys, and ಇನ್ನೊಂದು values ಅಂತ ನಾವು function use ಮಾಡಿಕೊಂಡು you can retrieve the values that are there inside the list in this dictionary in this case. So ಈ ರೀತಿಯೊಳಗ you can bring the data from the dictionary. Next ನಿಮಗೆ ಡೇಟಾ ರಿಟ್ರೀವ್ ಮಾಡಬೇಕಾದ್ರೆ ಇನ್ನೂ ಒಂದು ಮೆಥಡ್, ಡೇಟಾ ಅದನ್ನ ಇಲ್ಲ ಚೆಕ್ ಮಾಡಲಿಕ್ಕೆ ದರ್ ಇಸ್ ಅ ಒನ್ ಮೋರ್ ಮೆಥಡ್ ವೇರ್ ಒಂದು ಕೀ ಅದನ್ನ ಇಲ್ಲ ನಮ್ಗೆ ಚೆಕ್ ಮಾಡೋದು. ಲೈಕ್ ಎಕ್ಸಾಂಪಲ್, ಕೋರ್ಸ್ ಅಂತನೋ ಕೀ ನಂದು ಡಿಕ್ಷನರಿ ಒಳಗೆ ಅದನ್ನ ಇಲ್ಲ, ಅದನ್ನು ಚೆಕ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಒನ್ ಫಂಕ್ಷನ್, ಒನ್ ಕೀವರ್ಡ್ ಕಾಲ್ಡ್ ಆಸ್ ಇನ್ ಅಂತ ನಾವು ಒಂದು ಕೀವರ್ಡ್ ಯೂಸ್ ಮಾಡಿಕೊಂಡು ಅದ್ರ ನಮ್ದು ಡಿಕ್ಷನರಿ ಒಳಗೆ ಕೀ ಅದನ್ನ ಇಲ್ಲ ಚೆಕ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಲೈಕ್ ಎಕ್ಸಾಂಪಲ್, ಐ ವಿಲ್ ಚೆಕ್ ಇಫ್ ಕೀ ಇಸ್ ಕೋರ್ಸ್ ಇನ್ ದ ನೇಮ್ ಆಫ್ ದ ಡಿಕ್ಷನರಿ. ಈಗ ನಮ್ದು ಡಿಕ್ಷನರಿ ಒಳಗೆ ಕೋರ್ಸ್ ಅಂತನೋ ಕೀ ಅದನ್ನ ಇಲ್ಲ, ನಾವಿಲ್ಲಿ ಚೆಕ್ ಮಾಡ್ಲಿಕ್ಕೀವಿ. ಸಪೋಸ್ ಅದಿತ್ತು ಅಂತಂದ್ರೆ ಇಟ್ ವಿಲ್ ರಿಟರ್ನ್ ಟ್ರೂ, ಅಂದ್ರೆ ದ ಕೀ ಇಸ್ ದೇರ್ ಆರ್ ನಾಟ್ ಅಂತೇಳಿ ಹಿ ವಿಲ್ ಗಿವ್ ಮಿ ದ ವ್ಯಾಲ್ಯೂ. ಸಪೋಸ್ ಅದು ಇರಲಿಲ್ಲ ಅಂತಂದ್ರೆ ಇಟ್ ವಿಲ್ ನಾಟ್ ರಿಟರ್ನ್ ನಾಟ್ ಡಿಸ್ಪ್ಲೇ ಎನಿ ಮೆಸೇಜ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ಪ್ರಿಂಟ್, ಇಲ್ಲಿ ಕೀ ಎಕ್ಸಿಸ್ಟ್ ಅಂತೇಳಿ ಒಂದು ಮೆಸೇಜ್ ಕೊಡ್ಲಿಕ್ಕೆ ಇದ್ದೀನಿ. ಎಕ್ಸ್ಟೆನ್ಷನ್ ಮಾಡ್ಕೊಂಡು ಎಲ್ಸ್ನಾಗ ಯು ಕ್ಯಾನ್ ಆಲ್ಸೋ ಸೇ ಪ್ರಿಂಟ್ ಕೀ ನಾಟ್ ಫೌಂಡ್. Say key not found. I'm giving a message to the user. Save madre, clear screen, run the application. So now you can see the last output alli key exists. That means whatever the key I had given exists in the list. ಸ್ವಲ್ಪ change madre, course -1, run the program, and now you can see key not found. ಸೊ ಈ ರೀತಿಯೊಳಗೆ ಸಮ್ಟೈಮ್ಸ್ ನಮ್ಮ ಡೇಟಾ ಫೆಚ್ ಮಾಡಬೇಕಾದ್ರೆ ಅವ್ರು ಅದು ಡೇಟಾ ಕಳಿಸಿರ್ಬೋದು, ಕಳಿಸದೇ ಇರ್ಬೋದು. ಸೊ ಅಂಥ ಕೇಸಸ್ನಾಗ ಈ ಇಫ್ ಕಂಡೀಷನ್ ಯೂಸ್ ಮಾಡಿಕೊಂಡು ಆ ಅನ್ನೋ ಕೀವರ್ಡ್ ಯೂಸ್ ಮಾಡಿಕೊಂಡು ನಿಂಬಲ್ಲಿ ಡೇಟಾ ಅದನ್ನು ಇಲ್ಲ, ಕೀ ಅದನ್ನು ಇಲ್ಲ ಚೆಕ್ ಮಾಡಲಿಕ್ಕೆ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಕೀವರ್ಡ್, ಅ ವೆರಿ ಸಿಂಪಲ್ ಕೀವರ್ಡ್ ಇನ್ ದಿಸ್ ಕೇಸ್. ಓಕೆ, ನೆಕ್ಸ್ಟ್ ಇದಾದ್ಮೇಲೆ we have one more function here called as update anta no function. Suppose if we want to make any modification to the existing data, nanbal already one data ada adak modify madbekagide. Say let us take an example of same above statement. illi enantandra nanbal student data ada and I want to change his course from MCA to MTech. ಅವಾಗ ಏನು ಮಾಡ್ತೀವಿ, ವೆರಿ ಸಿಂಪಲ್, ಯೂಸ್ ದ ಅಪ್ಡೇಟ್ ಫಂಕ್ಷನ್. ಸೊ ಫಸ್ಟ್ ನಮ್ಗೆ ಯಾವ ಡಿಕ್ಷನರಿ ಯೂಸ್ ಮಾಡೋಕ್ಕಾಗದ ಆ ಡಿಕ್ಷನರಿ ಮೆನ್ಷನ್ ಮಾಡ್ತೀವಿ. ಡಾಟ್ ಅಪ್ಡೇಟ್ ಅಂತ ನಾವು ಫಂಕ್ಷನ್ ಮೋಸ್ಟ್ ಇಂಪಾರ್ಟೆಂಟ್. ಈ ಅಪ್ಡೇಟ್ ಫಂಕ್ಷನ್ನಾಗ ನಿಮ್ಗೇನು ಡೇಟಾ ಚೇಂಜ್ ಮಾಡಬೇಕಾಗ್ಯದ ಆ ಚೇಂಜ್ ಮಾಡಬೇಕಾಗಿದ್ದು ವಾಟ್ ಎವರ್ ದ ವ್ಯಾಲ್ಯೂ ಯು ವಾಂಟ್ ಟು ಪುಟ್ ಇನ್ ದಿಸ್ ಕೇಸ್, ಆ ವ್ಯಾಲ್ಯೂನ ಇದ್ರೊಳಗೆ ಹಾಕಬೇಕು ಅಂತಂದ್ರೆ ಓಕೆ ಬೇಡ, ಫುಲ್ ಡೇಟಾ ಚೇಂಜ್ ಮಾಡಿ, ಜಸ್ಟ್ ನಾರ್ಮಲ್ ಡೇಟಾ ವಿಲ್ ಚೇಂಜ್ ವಿತೌಟ್ ಯೂಸಿಂಗ್ ಫಂಕ್ಷನ್. ಸೊ ಇಲ್ಲಿ ಆಫ್ ಕೋರ್ಸ್
equal to, I'll say mtech, and then let me print the dictionary value, print dictionary value, save, run the application. Now you can see MCA iತ್ತು, now it has changed to mtech in this case. ಸೊ ಅಲ್ಲಿ ಪೂರ್ತಿ ಕೋರ್ಸ್ನ ಒಂದೇ ವ್ಯಾಲ್ಯೂ ಹಾಕ್ಲಿಕ್ಕತ್ತೀನಿ. ಸೊ ಒಂದೇ ವ್ಯಾಲ್ಯೂ ಹಾಕಿರೋದ್ರಿಂದ ಇಟ್ ಈಸ್ ಡೈರೆಕ್ಟ್ಲಿ ರೆಪ್ರೆಸೆಂಟಿಂಗ್ ಮೀ ವಿತ್ ದ mtech in this. ಸರ್ ಇಲ್ರಿ ಸರ್ ಅವ BCA ಮಾಡೋಣ, MCA ಮಾಡೋಣ ಪ್ಲಸ್ mtech ಮಾಡೋಣ, ಆ ಟೈಪ್ನ ರೆಪ್ರೆಸೆಂಟ್ ಮಾಡಬೇಕಾಗಿತ್ತು ಅಂತಂದ್ರೆ ಅಗೇನ್ ಹಿಯರ್ ಯು ಹ್ಯಾವ್ ಟು ಮರ್ಜ್ ಇಟ್ ಯೂಸಿಂಗ್ ದ ಲಿಸ್ಟ್ ಆರ್ ಟಪಲ್ ಇನ್ ದಿಸ್ ಕೇಸ್. ಸೊ ಯು ಕ್ಯಾನ್ ಮೇಕ್ ಯೂಸ್ ಆಫ್, ಲೈಕ್ ಲಾಸ್ಟ್ ಟೈಮ್ ನಾವು ಯೂಸ್ ಮಾಡಿದ್ದೆ ಲಿಸ್ಟ್ ಯೂಸ್ ಮಾಡಿದ್ದೆ. ಸೊ ಲೆಟ್ ಮೀ ಆ್ಯಡ್ ವಿತ್ ದ ಲಿಸ್ಟ್. So I have created the list inside this BCA, MCA, mtech. So save madre, CLS, run the application. Now you can see BCA, MCA ittu, ಅದಕ್ಕೊಂದು ಎಡಿಷನ್ we have given in this case, that is mtech. ಅದು list format nage we have used the value in this case. ಈಗ ಸರ್ ನನಗೆ I want to add a new ಡೇಟಾ ಕೀ ವ್ಯಾಲ್ಯೂ ಪೇರ್. ಲೈಕ್ ಎಕ್ಸಾಂಪಲ್ ನಾ ಈಗ ಆಲ್ರೆಡಿ ಇಷ್ಟು ಡೇಟಾ ಇನ್ಸರ್ಟ್ ಮಾಡಿದ್ದೆ, ನಂಗೆ ಅವನಿಗೆ ಇನ್ನೊಂದು ಎಕ್ಸ್ಟ್ರಾ ಫೀಲ್ಡ್ ಆ್ಯಡ್ ಮಾಡಬೇಕು ಕಾಲ್ಡ್ ಆಸ್ ಸೆಮೆಸ್ಟರ್. ಅದು ಸೆಮೆಸ್ಟರ್ ಅಂತನೋ ಫೀಲ್ಡ್ ನೀವು ಆ್ಯಡ್ ಮಾಡಬೇಕು ಅಂತಂದ್ರೆ ವಿ ಮೇಕ್ ಯೂಸ್ ಆಫ್ ದ ಅಪ್ಡೇಟ್ ಫಂಕ್ಷನ್ ಇನ್ ದಿಸ್ ಕೇಸ್. ಸೊ ಮೇಕ್ ಯೂಸ್ ಆಫ್ ಅಪ್ಡೇಟ್ ಫಂಕ್ಷನ್. ಈ ಅಪ್ಡೇಟ್ ಫಂಕ್ಷನ್ನಾಗ ಒಂದು ಟಪಲ್ಸ್ ಕ್ರಿಯೇಟ್ ಮಾಡಿರಿ. ಆ ಟಪಲ್ನಾಗ you have to create a key value pair, like I will give sem and here first. ಸೊ ಈ ರೀತಿಯೊಳಗೆ ಒಂದು ಅಪ್ಡೇಟ್ ಫಂಕ್ಷನ್ ಕ್ರಿಯೇಟ್ ಮಾಡ್ಕೋತೀವಿ. ಆ ಟಪಲ್ ಫಾರ್ಮ್ಯಾಟ್ನಾಗ ಅದು ಡೇಟಾ ಕ್ರಿಯೇಟ್ ಮಾಡಿರಿ, ಆ್ಯಂಡ್ ದಿಸ್ ಟಪಲ್ ಡೇಟಾ ವಿಲ್ ಬಿ ಆ್ಯಡೆಡ್ ಟು ದ ಸ್ಟೂಡೆಂಟ್ ಡೀಟೇಲ್ ಇನ್ ದಿಸ್ ಕೇಸ್. ಒಂದು ಕೀ ವ್ಯಾಲ್ಯೂ ಫಾರ್ಮ್ಯಾಟ್ನಾಗೆ ಡಿಸ್ಪ್ಲೇ ಮಾಡ್ತಾನೆ. ಸೊ ಲೆಟ್ ಅಸ್ ಟೇಕ್ ದಿಸ್ ಎಕ್ಸಾಂಪಲ್, ಸೇವ್ ಆ್ಯಂಡ್ ಲೆಟ್ ಅಸ್ ರನ್ ದ execution. Now you can see purti data bandada plus a new list has been added, a new key value pair has been added in the end using the update antano function. The most important thing is update function ನೀವು ಏನು ಆ್ಯಡ್ ಮಾಡ್ತೀರಿ, it should be either through the list or it should be through the dictionary or it should be through the tuple. ಯಾವುದರ ಯೂಸ್ ಮಾಡಿರಿ, ಲಿಸ್ಟರೇ ಯೂಸ್ ಮಾಡಿರಿ, ಟಪಲ್ಸರೇ ಯೂಸ್ ಮಾಡಿರಿ, ಅಥವಾ ಲಿಸ್ಟ್ ಟಪಲ್ ಸೆಟ್ ಮೂರು ಯೂಸ್ ಮಾಡಿಕೊಂಡು ಯು ಕ್ಯಾನ್ ಆ್ಯಡ್ ಅ ನ್ಯೂ ಐಟಮ್ ಟು ದ ಎಕ್ಸಿಸ್ಟಿಂಗ್ ಸೆಕ್ಷನ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಸರ್ ನಂಗೆ ಡಿಲೀಟ್ ಮಾಡಬೇಕಾದ್ರೆ ಏನು ಮಾಡಬೇಕು? ಡಿಲೀಟ್ ಮಾಡಬೇಕಾದ್ರೆ ಯು ಹ್ಯಾವ್ ಅ ಮೆಥಡ್ ಕಾಲ್ಡ್ ಆಸ್ ಪಾಪ್ ಅಂತನೋ ಮೆಥಡ್ ಯೂಸ್ ಮಾಡ್ತೀವಿ. ಸೊ ಪಾಪ್ ಅಂತನೋ ಮೆಥಡ್ ಯೂಸ್ ಮಾಡಿ you can delete a particular item from the list. Like simple is student details, I'll directly print it dot pop. Save madre, let me clear the screen, run the application. Pop expects one argument, ಯಾವ್ದು ಪಾಪ್ ಮಾಡಬೇಕು, we forgot to mention that, sem. So run the application. So sem pop ಮಾಡಿದೆ, ಯು ಕ್ಯಾನ್ ಸಿ ವಾಟ್ ಎವರ್ ದ ವ್ಯಾಲ್ಯೂ ಇಸ್ ದೇರ್. ಅದು ಪಾಪ್ ಆದಮೇಲೆ ನೀವು ಏನಾದರೂ ಪ್ರಿಂಟ್ ಮಾಡಿದ್ರಿ ಅಂತಂದ್ರೆ ದ ಐಟಮ್ ವಿಲ್ ನಾಟ್ ಬಿ ಡಿಸ್ಪ್ಲೇಡ್ ಟು ದ ಲಿಸ್ಟ್ ಇನ್ ದ ಡಿಕ್ಷ್ನರಿ. ಸೊ ನಾವು ಯು ಕ್ಯಾನ್ ಸಿ ಅಲ್ಲಿ ಪಾಪ್ ಮಾಡಿದ ಲಿಸ್ಟ್ ಸೆಮ್ಮಿಗೆ, ಆ್ಯಂಡ್ ನೆಕ್ಸ್ಟ್ ಲೈನ್ನಾಗ ಯು ಕೆನಾಟ್ ಸಿ ದ ಸೆಮೆಸ್ಟರ್ ಕಾಲಮ್ ಇನ್ ದ ಡಿಕ್ಷ್ನರಿ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ಯು ಕ್ಯಾನ್ ಡಿಲೀಟ್ ಆ್ಯನ್ ಐಟಮ್ ಫ್ರಮ್ ದ ಲಿಸ್ಟ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ವಿ ಕ್ಯಾನ್ ಡಿಲೀಟ್ ದ ಐಟಮ್ or one particular key value combination from the dictionary in this case. So you can write down these remaining part. ಎಲ್ಲಿಂದ ಬರ್ಕೊಂಡಿದ್ರಿ, ಲಾಸ್ಟ್ ಎಲ್ಲಿಂದ ಬರ್ಕೊಂಡಿದ್ರಿ? ಹ್ಯಾವ್ ಯು ರಿಟರ್ನ್ ದಿಸ್ ಕೀ ರಿಟ್ರೀವ್ ಮಾಡೋದು? No sir. CRS ಆಗಿದ್ರಿ? Okay, you can write down after CRS then. Sorry.